ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಇದೇ ರೀತಿ ತುಂಬ ಚೆನ್ನಾಗಾಗುತ್ತೆ, ಉಬ್ಬಿ ಬರುತ್ತೆ. ಒಂದು ಸತಿ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ರೀತಿ ಅಗಲವಾಗಿರೋ ತಟ್ಟೆನ ತೊಗೊಳ್ಳಿ. ಅದಕ್ಕೆ 150-200 ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 300-350 ಗ್ರಾಮ್ನಷ್ಟು ಸಕ್ಕರೆ. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬಾಳೆಹಣ್ಣು. ಅದರಲ್ಲೂ ಕೂಡ ಪಚ್ಚ ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು. ಅದೇ ರೀತಿ ನೋಡಿ ತೊಗೊಳ್ಳಿ. 2-3 ತೊಗೊಂಡಿದ್ದೀವಿ ಇಲ್ಲಿ ನಾವು. ನೀಟಾಗಿ ಕೈಯಲ್ಲೇ ಕೂಡ ಸ್ಮ್ಯಾಶ್ ಮಾಡಬೇಕು. ನೋಡಿ, ಇದಕ್ಕೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ತೊಗೋಬೇಕಾಗುತ್ತೆ. ನೋಡಿ, ಇದೇ ರೀತಿ ಹಾಕ್ಕೊಂಡೆಲ್ಲನೂ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇದೇ ರೀತಿ ಕೈಯಲ್ಲೇ ಕಲಿಸ್ಕೊಳ್ಳಿ. ತುಂಬ ಒಳ್ಳೆ ರುಚಿ ಕೊಡುತ್ತೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ. ನೀವು ಇನ್ಸ್ಟೆಂಟಾಗಿ ಮಾಡ್ತೀರಿ ಅನ್ನೋದಾದರೆ ಇದಕ್ಕೇ ನೀವು ಹುಳಿ ಮೊಸರನ್ನ ತೊಗೊಬೇಕಾಗುತ್ತೆ. ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಮಾಡೋದಾದರೆ. ಇದಕ್ಕೆ ಬೇಕು ಅನ್ನೋದಾದರೆ ಜೀರಿಗೆ ಕೂಡ ಹಾಕ್ಕೊಬೋದು. ಇದನ್ನು ಮೈದಾ ಹಿಟ್ಟಲ್ಲಾದರೂ ಮಾಡ್ಬೋದು, ಗೋಧಿ ಹಿಟ್ಟಲ್ಲಾದರೂ ಮಾಡ್ಬೋದು. ಬಟ್ ನಾವಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀವಿ 1 kg ಅಷ್ಟು. ನೋಡಿ, ಇದೇ ರೀತಿ ನೀಟಾಗಿ ಕೈಯಲ್ಲೇ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಳಿ. ಇದರದ್ದು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಗೋಧಿ ಹಿಟ್ಟಿನದಕ್ಕೆ, ಅಂದರೆ ಚಪಾತಿ ಮಾಡ್ತೀವಲ್ವ ನಾವು, ಆ ಹಿಟ್ಟಿನದಕ್ಕೆ ಬಂದರೆ ಸಾಕು. ಅಕಸ್ಮಾತ್ ಗಟ್ಟಿ ಅನ್ನಿಸ್ತಿದೆ ಹಿಟ್ಟು ಅನ್ನೋದಾದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ನೀರು ಆ್ಯಡ್ ಮಾಡ್ಕೊತ ಈಗ ಸೋಡಾ ಹಾಕ್ತಾಯಿದ್ದೀವಿ. ನೀವು ಸ್ಟಾರ್ಟಿಂಗಲ್ಲೇ ಸೋಡಾ ಹಾಕ್ಕೊಂಬಿಡಿ, ನೀಟಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ನೀರು ಹಾಕ್ಕೊತ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಮತ್ತು ಇನ್ನೊಂದು ಮೇನ್ ಏನು ಅಂದರೆ, ನೀವು ನಾಳೆ ಮಾಡ್ತೀರಾ ಇದನ್ನು ಅನ್ನೋದಾದರೆ ಹಿಂದಿನ ದಿನ ರಾತ್ರಿಯೇ ಕಲಸಿಡಬೇಕಾಗುತ್ತೆ. ಆ ಹಿಟ್ಟು ನೀಟಾಗಿ ನೆನಿಬೇಕು, ಹಾಗೆ ಸ್ವಲ್ಪ ಹುಳಿ ಬರಬೇಕು. ಆ ಕಾರಣಕ್ಕೆ ಹಿಂದಿನ ದಿನ ರಾತ್ರಿಯೇ ಕಲಸಿಡಿ. ಮಾರನೇ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಲಸಿದ್ದೆಲ್ಲ ಆದಮೇಲೆ ನೀಟಾಗಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಓವರ್ನೈಟ್ ಹಾಗೆ ಬಿಡಬೇಕು. ನೋಡಿ, ಮಾರನೇ ದಿನ ಎಷ್ಟು ನೀಟಾಗಿದೆ ಅಂತ. ಇದೇ ರೀತಿಯೇ ಹುಳಿ ಬಂದು ಇಟ್ಟು ಸ್ವಲ್ಪ ಅದರೊಳಗೆ ಏರ್ ಬಬಲ್ಸ್ ಎಲ್ಲ ಫಾರ್ಮ್ ಆಗಿರುತ್ತೆ. ಅದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ನೀಟಾಗಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ನಾವು ಅದಕ್ಕೆ ಅಂತಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ನೀಟಾಗಿ ಏರ್ ಬಬಲ್ಸ್ ಎಲ್ಲ ಫಾರ್ಮ್ ಆಗಿ ಎಷ್ಟು ನೀಟಾಗಿದೆ ಅಂತ. ನೋಡಿ, ಇದೇ ರೀತಿಯೇ ಆಗಬೇಕು ಕೂಡ. ಆಗಲೇ ಬನ್ಸ್ ಮಾಡಿದಾಗ ತುಂಬ ನೀಟಾಗಿ ಉಬ್ಬಿ ಬರುತ್ತೆ. ಇಲ್ಲ ಅನ್ನೋದಾದರೆ ಫ್ಲ್ಯಾಟಾಗಿ ಬರುತ್ತೆ. ನೋಡಿ, ಇದೇ ರೀತಿ ಎಲ್ಲನೂ ಕೂಡ ನಾವು ಒಂದೇ ಸರ್ತಿ ಉಂಡೆ ಮಾಡಿ ಇಟ್ಕೊಂಡು ಅದಾದಮೇಲೆ ಉದ್ಕೊತೀವಿ. ಅದಕ್ಕೆ ನಾವು ಈಗ ಉಂಡೆ ಮಾಡಿ ಇಟ್ಕೊತಾ ಇದ್ದೀವಿ. ಏನಿಲ್ಲ, ಚಪಾತಿ ಹಿಟ್ಟು ಎಷ್ಟು ತೊಗೊತೀರಲ್ವ ಅದೇ ರೀತಿಯೇ ಅಷ್ಟೇ ಉಂಡೆ ಕ್ವಾಂಟಿಟಿ ತೊಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ. ನೋಡಿ, ಇದನ್ನು ಜಾಸ್ತಿ ತೆಳ್ಳಗೆ ಉಟ್ಕೊಂಡ್ಬಿಟ್ರೆ ತೆಳ್ಳಗೆ ಫ್ಲ್ಯಾಟಾಗಿ ಬರುತ್ತೆ, ಉಬ್ಬಿ ಬರೋದಿಲ್ಲ. ಸ್ವಲ್ಪ ದಪ್ಪ ಇರಬೇಕು, ಆಗಲೇ ಬನ್ಸು ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಒಳ್ಳೆ ರುಚಿ ಕೊಡುತ್ತೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ. ನಿಜವಾಗ್ಲೂ ಪದೇ ಮಾಡ್ಕೊಂಡು ತಿಂತೀರಾ, ಆ ರೀತಿ ರುಚಿ ಕೊಡುತ್ತೆ. ಮತ್ತು ಇದಕ್ಕೆ ಸೈಡ್ ಡಿಶ್ ಆಗಿ ತೆಂಗಿನಕಾಯಿ ಚಟ್ನಿ, ಪುದೀನ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅನ್ನೋದಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬೇಕಾದರೂ ತಿನ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿ ಉತ್ಕೊಬೇಕು. ತುಂಬ ತೆಳ್ಳಗೆ ಉತ್ಕೊಬಾರ್ದು, ಹಾಗಂತ ತುಂಬ ದಪ್ಪನೂ ಇರಬಾರ್ದು, ಸ್ವಲ್ಪ ದಪ್ಪವಾಗಿರ್ಬೇಕಷ್ಟೇ. ತುಂಬ ದಪ್ಪನೂ ಉತ್ಕೊಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಉತ್ಕೊಬೇಕು. ನೋಡಿ, ಇದೇ ರೀತಿ ಎಲ್ಲ ಕೂಡ ಉದ್ದಿಟ್ಕೊಂಡಿದ್ದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹೀಟ್ ಆಗ್ತಿದ್ದಂಗೆ ಒಂದಾದ್ಮೇಲೆ ಒಂದು ಎಣ್ಣೆಲಿ ಹಾಕ್ಕೊತ ಕರ್ಕೊಬೇಕಾಗುತ್ತೆ. 2-3 ಒಂದೇ ಸರ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಒಂದಾದ್ಮೇಲೆ ಒಂದು ಹಾಕೊಂಡ್ರೆ ತುಂಬ ಚೆನ್ನಾಗಾಗೋದು. ನೋಡಿ, ಇದೇ ರೀತಿ ಒಂದಾದ್ಮೇಲೆ ಒಂದು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ, ನೀವೇ ನೋಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ. ನಿಮ್ದು ಏನೇ ಸಜೆಷನ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ತುಂಬ ಒಳ್ಳೆಯ ರೆಸಿಪಿ, ಮನೇಲಿ ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಖಂಡಿತ ಇಷ್ಟಪಡ್ತೀರಾ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಒಂದಿನ ಹಿಂದಿನ ದಿನ ರಾತ್ರಿ ಮಾತ್ರ ಅದನ್ನು ಕಲಸಿಡ್ಬೇಕಾಗುತ್ತೆ ಅಷ್ಟೇ.
ನೋಡಿ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ.